ಹಾಸನ ಜಿಲ್ಲೆಯಲ್ಲಿ ಡೆಂಗಿ ರಣಕೇಕೆ ಹಾಕ್ತಾ ಇದೆ. ಡೆಂಗಿ ಜ್ವರಕ್ಕೆ 15 ದಿನಗಳಲ್ಲಿ 4ನೇ ಬಲಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಡೆಂಗಿಗೆ ಸಮೃದ್ಧಿ ಎಂಬ ಬಾಲಕಿ ಮೃತಪಟ್ಟಿದ್ದಾಳೆ. 2ನೇ ತರಗತಿ ಓದುತ್ತಿದ್ದ ಸಮೃದ್ಧಿ ಕಳೆದ 3-4 ದಿನದ ಹಿಂದೆ ದಾಖಲಾಗಿದ್ರಂತೆ. ಜ್ವರ ಅಂತ ಹಿಮ್ಸ್ ಆಸ್ಪತ್ರೆಗೆ ಬಂದು ದಾಖಲಾಗಿತ್ತು. ನಂತರ ಬಾಲಕಿಯನ್ನ ಮೈಸೂರು ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಬಟ್ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. 2ನೇ ತರಗತಿ ಓದುತ್ತಿದ್ದ ಬಾಲಕಿ ಸಮೃದ್ಧಿ ಮೃತಪಟ್ಟಿರೋದು 3-4 ದಿನದ ಹಿಂದೆ. ಜ್ವರ ಕಾಣಿಸ್ಕೊಂಡಿದೆ ಅನ್ನೋ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಬಟ್ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಮೈಸೂರಿನ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಬಟ್ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ ಬಾಲಕಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಾಗಾಗಿ ಪೋಷಕರು ಅಲರ್ಟ್ ಆಗಿರೋ ಅನ್ನೋದು. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಡೆಂಗಿ ಅಬ್ಬರ ಹೆಚ್ಚಾಗ್ತಾ ಇದೆ. ದಿನನಿತ್ಯ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಆರೋಗ್ಯ ಇಲಾಖೆ ಹೆಚ್ಚಿನ ಕ್ರಮ ಕೈಗೊಳ್ತಿದ್ದೀವಿ ಅಂತ ಕೂಡ ಹೇಳಿದ್ರು. ಈ ಡೆಂಗಿ ಪ್ರಕರಣಗಳ ಸಂಖ್ಯೆ ಮಾತ್ರ ಇಳಿಕೆ ಆಗ್ತಾ ಇಲ್ಲ. ಮಕ್ಕಳೇ ಇದಕ್ಕೆ ಬಲಿಯಾಗ್ತಾ ಇರೋದು ವಿಪರ್ಯಾಸದ ಸಂಗತಿ. ಇನ್ನೊಂದು ಆಘಾತಕಾರಿ ವಿಚಾರ ಅಂತ ಅಂದ್ರೆ 1 ವರ್ಷದ ಒಳಗಿನ ಮಕ್ಕಳಲ್ಲೂ ಕೂಡ ಶಿಶುಗಳಲ್ಲೂ ಕೂಡ ಡೆಂಗಿ ಲಕ್ಷಣಗಳು ಕಾಣಿಸ್ಕೊಂಡಿದೆ. ಡೆಂಗಿ ಪ್ರಕರಣಗಳು ಪತ್ತೆಯಾಗಿದೆ ಅನ್ನುವಂತಹ ವಿಚಾರ ವೆರಿ ಶಾಕಿಂಗ್. ಇದು ಪೋಷಕರಿಗೆ ಮಕ್ಕಳಲ್ಲಿ ಜ್ವರ, ಶೀತ, ಕೆಮ್ಮು ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಅಥವಾ ವೈದ್ಯರನ್ನ ಕಾಣಿ ಅಂತ ವೈದ್ಯರು ಸಲಹೆ ಕೊಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್ ದೂರವಾಣಿ ಸಂಪರ್ಕದಲ್ಲಿ. ಖುಷ್ವಂತ್, ಡೆಂಗಿಗೆ ಮತ್ತ ಬಾಲಕಿ ಬಲಿಯಾಗಿರೋದು ಡೀಟೇಲ್ಸ್ ಏನ್ ಕೊಡ್ತೀರಿ? ಯಾವಾಗ ದಾಖಲಾಗಿದ್ರು? ಶ್ರುತಿ, 3-4 ದಿನದ ಹಿಂದೆ ಈಕೆ ಏನು ಮೃತಪಟ್ಟ ಬಾಲಕಿ ಸಮೃದ್ಧಿ ಹಾಸನದ ಹಿಮ್ಸ್ಗೆ ದಾಖಲಾಗಿದ್ದರು ಅನ್ನುವಂತ ಮಾಹಿತಿ. ನಂತರ ಅವರ ಪೋಷಕರು ಆ ಬಾಲಕಿಯನ್ನ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ನಿನ್ನೆ ರಾತ್ರಿ ನಿಧನ ಹೊಂದಿದ್ದಾರೆ ಅನ್ನುವಂಥದ್ದು. ಸುಮಾರು 15 ದಿನಗಳ ಅಂತರದಲ್ಲಿ ಹಾಸನದಲ್ಲಿ ಇದು 3ನೇ ಪ್ರಕರಣ ಡೆಂಗಿಗೆ ಬಾಲಕಿ ಬಲಿಯಾಗಿರುವಂಥದ್ದು. ಈ 3 ಪ್ರಕರಣ ಏನು ಸಾವನ್ನಪ್ಪಿದ್ದಾರೆ ಇವೆಲ್ಲವೂ ಕೂಡ 3 ಜನ ಕೂಡ ಬಾಲಕಿಯರೇ ಆಗಿದ್ದಾರೆ. ಮೊನ್ನೆ ಕೂಡ ಒಂದು ಸಾವು ಹಾಸನದ ಹಿಮ್ಸ್ನಲ್ಲಿ ಆಗಿತ್ತು. ಅದನಂತರ ಹಿಂದೆ 1 ವಾರದ ಹಿಂದೆ ಕೂಡ ಡೆಂಗಿಗೆ ಬಾಲಕಿ ಬಲಿಯಾಗಿದ್ರು. ಒಟ್ಟಿನಲ್ಲಿ ಹಾಸನದಲ್ಲಿ ಸುಮಾರು 213 ಪಾಸಿಟಿವ್ ಕೇಸ್ ಇದೆ ಅನ್ನುವಂಥದ್ದು ನಿನ್ನೆ ಲೆಕ್ಕದಲ್ಲಿ. ಹೀಗಾಗಿ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ನಿನ್ನೆ ತುರ್ತಾಗಿ ಆರೋಗ್ಯಾಧಿಕಾರಿಗಳನ್ನ ಸಭೆಯನ್ನ ಕರೆಸಿದ್ರು. ಮತ್ತೆ ಗಂಭೀರವಾಗಿ ಪರಿಗಣಿಸುವಂತೆ ಸೂಚನೆಯನ್ನ ನೀಡಿದ್ರು. ಇದೆಲ್ಲವುದರ ನಡುವೆ ಡೆಂಗ್ಯೂ ಸಂಖ್ಯೆ ಏರ್ತಾ ಇರುವಂತದ್ದು, ಜೊತೆಗೆ ಮಕ್ಕಳನ್ನೇ ಹೆಚ್ಚು ಡೆಂಗ್ಯೂ ಬಾಧಿಸ್ತಾ ಇರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗಿರುವಂತದ್ದು. ಹೀಗಾಗಿ ಯಾವುದೇ ಪೋಷಕರು ಕೂಡ ಆರೋಗ್ಯ ಇಲಾಖೆ ಏನೇ ಕ್ರಮ ಕೈಗೊಂಡ್ರು ಕೂಡ ಪೋಷಕರು ಮತ್ತು ಜನಗಳ ಈಗ ಎಚ್ಚೆತ್ಕೊಳ್ಬೇಕು ಅನ್ನುವಂಥದ್ದು. ಜೊತೆಗೆ ಎಲ್ಲೂ ಕೂಡ ನೀರು ನಿಲ್ಲದಂತೆ, ಡೆಂಗ್ಯೂ ಸೊಳ್ಳೆ ಹೆಚ್ಚಾಗದಂತೆ ಅದನ್ನ ಹೆಚ್ಚಿದಾಗಿ ತಡೆಗಟ್ಟಬೇಕು ಅನ್ನುವಂಥದ್ದು. ಜೊತೆಗೆ ಮಕ್ಕಳು ಆಸ್ಪತ್ರೆ ಜ್ವರ ಬಂದ್ರೆ ಅವರನ್ನ ನಿಧಾನವಾಗಿ ತಡ ಮಾಡದೆ ಆಸ್ಪತ್ರೆಗೆ ಸೇರಿಸಬೇಕು ಮತ್ತು ವೈದ್ಯರನ್ನ ಕಾಣಬೇಕು ಅನ್ನುವಂತ ಎಚ್ಚರಿಕೆಯನ್ನ ವೈದ್ಯರುಗಳು ಕೊಡ್ತಾ ಇರುವಂತದ್ದು. ಶ್ರುತಿ. ಓಕೆ ಖುಷ್ವಂತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.